ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ಹಿನ್ನೆಲೆ ಇವತ್ತು ಸಂಜೆ 5 ಗಂಟೆಯಿಂದ ನಂದಿಬೆಟ್ಟಕ್ಕೆ ಪ್ರವೇಶ ಇಲ್ಲ. ನಂದಿಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧ ವಿಧಿಸಿ ಆ ಭಾಗದ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈ ಆದೇಶವನ್ನ ಹೊರಡಿಸಿದ್ದು, ನಾಳೆ ಸಂಜೆ 7 ಗಂಟೆವರೆಗೂ ಕೂಡ ನಂದಿ ಹಿಲ್ಸ್ಗೆ ಯಾವುದೇ ಪ್ರವಾಸಿಗರಿಗೆ ಪ್ರವೇಶ ಇರೋದಿಲ್ಲ. ಮತದಾನ ಬಿಟ್ಟು ನಂದಿ ಹಿಲ್ಸ್ಗೆ ಜನ ಹೋಗೋ ಸಾಧ್ಯತೆ ಇರೋದ್ರಿಂದ ನಂದಿ ಹಿಲ್ಸ್ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತದಾನದ ಒಂದು ಪ್ರಮಾಣವನ್ನ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಲಾಂಗ್ ವೀಕೆಂಡ್ ಅಂತ ಜನ ಅಲ್ಲಿ ಇಲ್ಲಿ ಹೊರಟು ಬಿಡ್ತಾರೆ, ಬೆಂಗಳೂರಿಗರು ಅಥವಾ ಬೇರೆ ಬೇರೆ ಕಡೆಯಿಂದ ನಂದಿ ಹಿಲ್ಸ್ ನೋಡೋಣ ಅಂತ ಬಂದ್ಬಿಡ್ತಾರೆ. ಸೊ ಆದ ಕಾರಣ ಮತದಾನವನ್ನ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನೋ ಈ ನಿರ್ಧಾರ ಆಗಿದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ಹಿನ್ನೆಲೆ ಇವತ್ತು ಸಂಜೆ 5 ಗಂಟೆಯಿಂದ ನಂದಿಬೆಟ್ಟಕ್ಕೆ ಪ್ರವೇಶ ಇಲ್ಲ. ನಂದಿಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧ ವಿಧಿಸಿ ಆ ಭಾಗದ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈ ಆದೇಶವನ್ನ ಹೊರಡಿಸಿದ್ದು, ನಾಳೆ ಸಂಜೆ 7 ಗಂಟೆವರೆಗೂ ಕೂಡ ನಂದಿ ಹಿಲ್ಸ್ಗೆ ಯಾವುದೇ ಪ್ರವಾಸಿಗರಿಗೆ ಪ್ರವೇಶ ಇರೋದಿಲ್ಲ. ಮತದಾನ ಬಿಟ್ಟು ನಂದಿ ಹಿಲ್ಸ್ಗೆ ಜನ ಹೋಗೋ ಸಾಧ್ಯತೆ ಇರೋದ್ರಿಂದ ನಂದಿ ಹಿಲ್ಸ್ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತದಾನದ ಒಂದು ಪ್ರಮಾಣವನ್ನ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಲಾಂಗ್ ವೀಕೆಂಡ್ ಅಂತ ಜನ ಅಲ್ಲಿ ಇಲ್ಲಿ ಹೊರಟು ಬಿಡ್ತಾರೆ, ಬೆಂಗಳೂರಿಗರು ಅಥವಾ ಬೇರೆ ಬೇರೆ ಕಡೆಯಿಂದ ನಂದಿ ಹಿಲ್ಸ್ ನೋಡೋಣ ಅಂತ ಬಂದ್ಬಿಡ್ತಾರೆ. ಸೊ ಆದ ಕಾರಣ ಮತದಾನವನ್ನ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನೋ ಈ ನಿರ್ಧಾರ ಆಗಿದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ಹಿನ್ನೆಲೆ ಇವತ್ತು ಸಂಜೆ 5 ಗಂಟೆಯಿಂದ ನಂದಿಬೆಟ್ಟಕ್ಕೆ ಪ್ರವೇಶ ಇಲ್ಲ. ನಂದಿಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧ ವಿಧಿಸಿ ಆ ಭಾಗದ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈ ಆದೇಶವನ್ನ ಹೊರಡಿಸಿದ್ದು, ನಾಳೆ ಸಂಜೆ 7 ಗಂಟೆವರೆಗೂ ಕೂಡ ನಂದಿ ಹಿಲ್ಸ್ಗೆ ಯಾವುದೇ ಪ್ರವಾಸಿಗರಿಗೆ ಪ್ರವೇಶ ಇರೋದಿಲ್ಲ. ಮತದಾನ ಬಿಟ್ಟು ನಂದಿ ಹಿಲ್ಸ್ಗೆ ಜನ ಹೋಗೋ ಸಾಧ್ಯತೆ ಇರೋದ್ರಿಂದ ನಂದಿ ಹಿಲ್ಸ್ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತದಾನದ ಒಂದು ಪ್ರಮಾಣವನ್ನ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಲಾಂಗ್ ವೀಕೆಂಡ್ ಅಂತ ಜನ ಅಲ್ಲಿ ಇಲ್ಲಿ ಹೊರಟು ಬಿಡ್ತಾರೆ, ಬೆಂಗಳೂರಿಗರು ಅಥವಾ ಬೇರೆ ಬೇರೆ ಕಡೆಯಿಂದ ನಂದಿ ಹಿಲ್ಸ್ ನೋಡೋಣ ಅಂತ ಬಂದ್ಬಿಡ್ತಾರೆ. ಸೊ ಆದ ಕಾರಣ ಮತದಾನವನ್ನ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನೋ ಈ ನಿರ್ಧಾರ ಆಗಿದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ಹಿನ್ನೆಲೆ ಇವತ್ತು ಸಂಜೆ 5 ಗಂಟೆಯಿಂದ ನಂದಿಬೆಟ್ಟಕ್ಕೆ ಪ್ರವೇಶ ಇಲ್ಲ. ನಂದಿಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧ ವಿಧಿಸಿ ಆ ಭಾಗದ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಈ ಆದೇಶವನ್ನ ಹೊರಡಿಸಿದ್ದು, ನಾಳೆ ಸಂಜೆ 7 ಗಂಟೆವರೆಗೂ ಕೂಡ ನಂದಿ ಹಿಲ್ಸ್ಗೆ ಯಾವುದೇ ಪ್ರವಾಸಿಗರಿಗೆ ಪ್ರವೇಶ ಇರೋದಿಲ್ಲ. ಮತದಾನ ಬಿಟ್ಟು ನಂದಿ ಹಿಲ್ಸ್ಗೆ ಜನ ಹೋಗೋ ಸಾಧ್ಯತೆ ಇರೋದ್ರಿಂದ ನಂದಿ ಹಿಲ್ಸ್ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮತದಾನದ ಒಂದು ಪ್ರಮಾಣವನ್ನ ಹೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಲಾಂಗ್ ವೀಕೆಂಡ್ ಅಂತ ಜನ ಅಲ್ಲಿ ಇಲ್ಲಿ ಹೊರಟು ಬಿಡ್ತಾರೆ, ಬೆಂಗಳೂರಿಗರು ಅಥವಾ ಬೇರೆ ಬೇರೆ ಕಡೆಯಿಂದ ನಂದಿ ಹಿಲ್ಸ್ ನೋಡೋಣ ಅಂತ ಬಂದ್ಬಿಡ್ತಾರೆ. ಸೊ ಆದ ಕಾರಣ ಮತದಾನವನ್ನ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕು ಅನ್ನೋ ಈ ನಿರ್ಧಾರ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.